ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾನಿವತ್ತು ನಿಮ್ಮೊಂದಿಗೆ ಒಂದು ಇಂಟ್ರೆಸ್ಟಿಂಗ್ ಹಾಗೂ ಒಂದು ಫೀಲಿಂಗ್ ವಿಷಯನ ಹಂಚ್ಕೊತಾ ಇದ್ದೀನಿ. ಇದೇನು ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಯಾವುದೋ ಒಂದು ಚಿಕ್ಕ ಕುರಿಮರಿನ ತೋರಿಸ್ತಾ ಇದ್ದೀರಿ ಅಂತ ಇದ್ದೀರಾ? ಹೌದು, ನಾನು ಹೇಳಬೇಕು ಅಂತ ಇರೋದು ಈ ಕುರಿಮರಿ ವಿಷಯನೇ. ನೋಡಿ, ಇದು ನೋಡೋರಿಗೆ ಸಿಂಪಲ್ ಅಂತ ಕಾಣಿಸಿದ್ರು ಇದರಲ್ಲಿ ಫೀಲಿಂಗ್ಸು ತುಂಬ ಇದೆ. ಈ ಕುರಿಮರಿ ನಮಗೆ 20 ದಿನದ ಮಗುವಾಗಿ ಮನೆಗೆ ಬಂದಿದ್ದು. ಅಂದರೆ ತಾಯಿ ಇಲ್ಲದ ಈ ಮರಿಯನ್ನು ತಂದೆ ತಾಯಿಯಾಗಿ ನಮ್ಮ ಅಪ್ಪ ಅಮ್ಮ ಸಾಕಿದ್ರು. ಇದಕ್ಕೆ ಬಾಟ್ಲಲ್ಲಿ ಹಾಲು ಕೊಟ್ಟು ಮತ್ತು ಪುಟಾಣಿ ಮಗುವನ್ನು ಹೇಗೆ ಆರೈಕೆ ಮಾಡ್ತಾರೆ ಹಾಗೆ ಆರೈಕೆ ಮಾಡ್ತಾ ಮನೆಯಲ್ಲೇ ಅವರ ಜೊತೆಯಲ್ಲೇ ಬೆಡ್ರೂಮು, ರೂಮು, ಅಡುಗೆ ಮನೆ, ಹಾಲು ಯಾವುದಂದರೆ ಯಾವುದು ಅಲ್ಲೆಲ್ಲ ಓಡಾಡಿಕೊಂಡು ತುಂಬ ಚೆನ್ನಾಗಿ ಖುಷಿಯಾಗಿ ಓಡಾಡ್ತಾ ಇತ್ತು. ಮತ್ತು ಹೀಗೆ ಬೆಳೀತಾ ಬೆಳೀತಾ ಇದಕ್ಕೆ ಏನು ಬೇಕು ಫುಡ್ಡು ಎಲ್ಲ ಕೊಡ್ಕೊತಾ ಬಂದರು. ನಮ್ಮ ಮನೆಯಲ್ಲಿ ಇವನಿಗೆ ಒಂದು ನಾಮಕರಣನೂ ಕೂಡ ಮಾಡಿದರು. ರಾಜಹುಲಿ ಅಂತ ಕರ್ಕೊಂಡ್ರು. ಅಂದರೆ ಮನೆಯಲ್ಲಿ ಎಲ್ಲ ಮಕ್ಕಳು ಮದುವೆಯಾಗಿ ಹೋದ್ಮೇಲೆ ಒಂದು ಬೆಕ್ಕು, ಒಂದು ನಾಯಿ ಅಥವಾ ಮನೆಯಲ್ಲಿರುವಂತಹ ಯಾವುದಾದ್ರೂ ಮೂಕ ಪ್ರಾಣಿಗಳು ಮಕ್ಕಳಿಗಿಂತ ಹೆಚ್ಚಿನ ಸ್ಥಾನಗಳನ್ನ ತುಂಬುತ್ತಾರೆ. ಅದೇ ರೀತಿ ಈ ರಾಜಹುಲಿನೂ ಕೂಡ ನಮ್ಮೆಲ್ಲರಿಗಿಂತ ಹೆಚ್ಚಿನ ಸ್ಥಾನವನ್ನು ನಮ್ಮ ತಂದೆ ತಾಯಿಗೆ ತುಂಬಿಕೊಡ್ತು. ಇದರ ಓಡಾಟ, ಆಟ ಇದೆಲ್ಲ ನೋಡ್ತಾ ಎಷ್ಟೋ ನೆಮ್ಮದಿಯನ್ನು ಇದರಿಂದ ಕಂಡುಕೊಂಡ್ರು. ಹಾಗೆ ಹೊರಗಡೆಯಿಂದ ಬಂದಾಗ ಬೇಸರ ಆದಾಗ ಇದ್ರ ಜೊತೆ ಆಟ ಆಡೋದು, ಮತ್ತು ಇದಕ್ಕೆ ಏನು ಕೊಡಬೇಕು ಫುಡ್ಡು ಕೊಡೋದು, ಮತ್ತು ಅದು ರಿಪೀಟ್ ಮಾತಾಡಿಲ್ಲ ಅಂದ್ರೂ ಕೂಡ ಇವರು ಊಟ ತಿಂದ, ನಿದ್ರೆ ಬರ್ತಿಲ್ವಾ, ಹೀಗೆ ಮಕ್ಕಳನ್ನು ಮಾತಾಡಿಸೋ ರೀತಿ ಮಾತಾಡಿಸ್ಕೊಂಡು ಮುದ್ದು ಮಾಡಿ ನೋಡಿ ಎಷ್ಟು ಅದಕ್ಕೆ ಪ್ರೀತಿಯನ್ನು ಕೊಟ್ಟರು ಅಂದರೆ. ಆದರೆ ಇವತ್ತು ಈ ರಾಜಹುಲಿ ನಮ್ಮ ಜೊತೆ ಇಲ್ಲ. ಆ ವಿಷಯನ ನಾನಿಲ್ಲಿ ಹಂಚ್ಕೋತಾ ಇದ್ದೀನಿ. ನೋಡಿ, ಎಷ್ಟೇ ಕೆಲಸವನ್ನು ಮಾಡ್ತಾಯಿದ್ರು ಕೂಡ, ಎಷ್ಟೇ ಬ್ಯುಸಿಯಾಗಿದ್ದರೂ ಫಸ್ಟ್ ರಾಜಹುಲಿಗೇ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಅವನ್ನೆಲ್ಲ ಕೆಲಸ ಕಾರ್ಯವನ್ನು ಮುಗಿಸಿ ಅವನಿಗೇನು ಬೇಕು ಬೇಡ ತಿಳ್ಕೊಂಡು ನೆಕ್ಸ್ಟು ಅವರ ಕೆಲಸಗಳನ್ನ ಮಾಡ್ಕೋತಾಯಿದ್ರು. ಹೀಗೆ ಮನೆಯಲ್ಲಿ ತುಂಬ ನಂದೇ ಮನೆ, ನಾನೇ ರಾಜ ಅನ್ನೋ ಥರ ಎಲ್ಲ ಕಡೆ ಓಡಾಡಿಕೊಂಡು ಚೆನ್ನಾಗಿ ಇದ್ದ. ನೋಡಿ, ಮನುಷ್ಯನೇ ಆಗಲಿ ಪ್ರಾಣಿಗಳೇ ಆಗಲಿ ಒಂದಷ್ಟು ದಿನ ಅಂತ ನಮ್ಮ ಜೊತೆ ಅವರ ಋಣ ಇರ್ತದೆ. ಅಷ್ಟೇ ದಿನ ನಾವು ಅದನ್ನು ಇಟ್ಕೊಳ್ಳೋಕ್ಕಾಗೋದು. ಹೀಗೆ ಸುಮಾರು 1-1.5 ವರ್ಷಗಳ ಕಾಲ ಸತತವಾಗಿ ತುಂಬ ಪ್ರೀತಿಯಿಂದ ಚೆನ್ನಾಗಿ ಬೆಳೆಸಿ ಹೀಗೆ ದೊಡ್ಡ ರಾಜಹುಲಿ ಹುಲಿ ಥರನೇ ಬೆಳ್ಕೊಂಡ. ಇದಕ್ಕೆ ನೋಡಿ, ತುಪ್ಪಟ ಅಂದರೆ ಮೈಯಲ್ಲಿರುವಂಥ ಕೂದಲುಗಳು ತುಂಬ ಬೆಳ್ಕೊಂಡು ದೊಡ್ಡ ಹುಲಿ ಥರನೇ ಆಡ್ತಾಯಿತ್ತು. ಮೈಯಲ್ಲಿರೋ ತುಪ್ಪಟ ಎಲ್ಲ ತೆಗೆಯೋದು, ಸ್ನಾನ ಮಾಡಿಸೋದು, ಸೋಪು ಶಾಂಪು ಎಲ್ಲ ಹಾಕಿ ಸ್ನಾನ ಮಾಡಿಸಿ ಅದನ್ನು ನೀಟ್ ಮಾಡಿ ಹೀಗೆ ನೋಡಿ ಎಷ್ಟು ಚೆಂದ ಮಾಡ್ತಾಯಿದ್ರು. ಅಂದರೆ ಮಕ್ಕಳಿಗೆ ಹೇಗೆ ಬೆಳೆಸ್ತಾರೆ ತಂದೆ ತಾಯಿ ಹಾಗೆ. ಪ್ರಾಣಿ ಅಂದರೆ ಈ ಕುರಿಗಳಿಗೆ 100 ವರ್ಷ 200 ವರ್ಷ ಆ ಥರ ಆಯುಸ್ಸಿರಲ್ಲ. ನೋಡಿ, 1.5 ವರ್ಷ 2 ವರ್ಷ ಲಾಸ್ಟು ಅವರ ಆಯುಸ್ಸು. ಇದು ಚೆನ್ನಾಗಿ ಬೆಳೀತಾ ಬೆಳೀತಾ ಯಾವ ಹಬ್ಬ ಹರಿದಿನ ಬಂದರೂ ಕೂಡ ಅದಕ್ಕೆ ಪೂಜೆ, ಹೀಗೆ ಎಲ್ಲ ಊಟನೂ ಕೂಡ ಅದಕ್ಕೂ ತಿನ್ನಿಸ್ತಾಯಿದ್ರು. ರೊಟ್ಟಿ, ದೋಸೆ, ಇಡ್ಲಿ ಎಲ್ಲ ಕೂಡ ತಿಂತಾಯಿತ್ತು. ಜೋಳ, ಹುಲ್ಲು, ಹಾಲು, ಮಜ್ಜಿಗೆ, ರೊಟ್ಟಿ ಎಲ್ಲ ಅಭ್ಯಾಸ ಮಾಡಿಸಿದ್ರು. ಅವರು ತಿನ್ನೋ ಊಟದಲ್ಲಿ ಅದಕ್ಕೂ ತಿನ್ನಿಸಿ ಊಟನ ಚೆನ್ನಾಗಿ ಸಾಕಿದರು. ನೋಡಿ, ಇದು ಸಿಕ್ಕಿ ನಮಗೆ 1 ವರ್ಷ ಆದಮೇಲೆ ನೋಡಿ ಹೀಗೆಲ್ಲ ನಮ್ಮ ಅಮ್ಮನೂ ಕೂಡ ಇದು ಎಷ್ಟು ಗೋಳಿದಿದೆ ಅಂದರೆ, ಅದಕ್ಕೆ ರಾಜಹುಲಿಗೆ 1 ವರ್ಷ ಆಯಿತು ನಮಗೆ ಸಿಕ್ಕಿ ಅಂತ ಅದ್ರ ಬರ್ತ್ಡೇನೂ ಕೂಡ ಆಚರಿಸಿದ್ರು. ಬರ್ತ್ಡೇ ಆಚರಿಸಿ ಚಾಕ್ಲೇಟ್ ಎಲ್ಲ ತಂದು
ಅವರೇ ಕೇಕನ್ನು ಕಟ್ ಮಾಡಿ ನೋಡಿ, ರಾಜಾಹುಲಿ ಬರ್ತಡೇ ಕೇಕೆಲ್ಲ ಕಟ್ ಮಾಡಿ ಸುತ್ತಮುತ್ತಲಿನ ಮಕ್ಕಳನ್ನೆಲ್ಲ ಕರೆದು ಅವರಿಗೆಲ್ಲ ಸ್ವೀಟೆಲ್ಲ ಹಂಚಿ ಚಾಕ್ಲೇಟೆಲ್ಲ ಕೊಟ್ಟಿದ್ದರು. ಇಷ್ಟು ಪ್ರೀತಿಯನ್ನು ಅವನಿಗೆ ಕೊಡೋಕ್ಕೆ ತುಂಬ ರೀಸನ್ಸ್ ಇದೆ. ಏನು ಗೊತ್ತಾ, ನಮ್ಮ ತಂದೆ ಹೊರಗಡೆಯಿಂದ ಬಂದರೆ ಬೈಕ್ ಸೌಂಡು ತುಂಬ ಹಿಂದೆ ಅವನ್ನ ಕಟ್ಟಿದರೂ ಕೂಡ ಮನೆ ಮುಂದೆ ಬೈಕ್ ನಿಂತ್ಕೊಂಡ್ರೆ ಸಾಕು ಅವನು ಕೂಗ್ತಾ ಇದ್ದ, ಸೌಂಡ್ ಮಾಡ್ತಾಯಿದ್ದ. ಅವನಿಗೆ ಹೇಗೆ ಅರ್ಥ ಆಯ್ತಾಯಿತ್ತು ಅವ್ರು ಬಂದರು ಅಂತ. ನಮ್ಮ ತಂದೆ ಮತ್ತು ತಾಯಿ ವಾಯ್ಸ್ ಕೇಳಿದ್ರೆ ಕೂಗೋದು, ಮತ್ತು ಅವರೆಲ್ಲಾದರೂ ಹೊರಗಡೆ ಬಾಗಿಲೆಲ್ಲ ಹಾಕ್ಕೊಂಡೋದ್ರೆ ಕೂಗ್ಕೊಳ್ಳೋದು, ಮತ್ತು ಒಂದಿನ 2 ದಿನ ಎಲ್ಲಾದರೂ ನೆಂಟರು ಮನೆಗೆ ಹೋಗಿ ಬಂದರೆ ನೋಡಿದ ತಕ್ಷಣ ಮೇಲೆ ಕೆಳಗೆ ಜಿಗಿಯೋದು, ಸಂತೋಷ ಪಡೋದು, ಅವರನ್ನು ನೋಡಿ ಕೂಗೋದು. ಅದು ಪ್ರಾಣಿಗಳಿಗೆ ಮಾತ್ರ ಸಾಧ್ಯ ಅನಿಸುತ್ತೆ. ಅಂದರೆ ನಿಯತ್ತಲ್ಲಿ ಇನ್ನೊಂದು ಹೆಸರೇ ಪ್ರಾಣಿಗಳು. ಮನುಷ್ಯನಿಗೆ ಎಷ್ಟೇ ನಾವು ಮಾಡಿದರೂ ಕೃತಜ್ಞತೆ ಅನ್ನೋದು ಕೆಲವರಲ್ಲಿ ಇರಲ್ಲ. ಆದರೆ ಪ್ರಾಣಿಗಳು ಆ ಥರ ಅಲ್ಲ. ಒಂದು ಹೊತ್ತು ಊಟ ಹಾಕಿ, ಒಂದು ಹೊತ್ತು ಪ್ರೀತಿ ತೋರಿಸಿದ್ರು ಕೂಡ ಕೃತಜ್ಞತೆಯನ್ನು ತುಂಬ ಇಟ್ಕೊಂಡಿರ್ತಾರೆ. ಇದಕ್ಕೆ ನಮ್ಮ ರಾಜಹುಲಿನೇ ಸಾಕ್ಷಿ ಅಂತ ಹೇಳ್ಬೋದು. ಇದು ಅವ್ರ ಜೊತೆ ಮಾತ್ರ ಆಡ್ತಿರಲಿಲ್ಲ, ಆದರೆ ಭಾವನೆಗಳನ್ನ ತುಂಬ ಚೆನ್ನಾಗಿ ಹಂಚ್ಕೋತಾ ಇತ್ತು. ಅದಕ್ಕೇನಾದರೂ ಹುಷಾರು ತಪ್ಪಂಗಿಲ್ಲ ಅಥವಾ ಅದು ಬೇಜಾರಾಗಂಗಿಲ್ಲ, ಎಲ್ಲನೂ ಕೂಡ ನಮ್ಮ ತಂದೆ ತಾಯಿಗೆ ಗೊತ್ತಾಗ್ತಿತ್ತು. ಆದರೆ ನಮ್ಮ ತಂದೆ ತಾಯಿಗೂ ಕೂಡ ಏನಾದರೂ ಬೇಜಾರಾಗಿ ಅವರು ಸ್ವಲ್ಪ ಮುಖ ಸೊಪ್ಪಗೆ ಮಾಡಿದರೂ ಕೂಡ ಅದಕ್ಕೆ ಹೇಗೆ ಅರ್ಥ ಆಯ್ತಿತ್ತೋ ಗೊತ್ತಿಲ್ಲ, ಅದು ಕೂಡ ಕೂಗ್ತಾ ಇತ್ತು. ಇದರ ಫೀಲಿಂಗ್ಸು ಅದು ಅನುಭವಿಸಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಇದೊಂದು ಸಾಮಾನ್ಯ ವಿಷಯ ಕೆಲವರಿಗೆ, ಮತ್ತು ಕೆಲವರು ಇದನ್ನು ಕಾಮನ್ನು ಮತ್ತು ಕಾಮಿಡಿಯಾಗಿ ತೊಗೋಬೋದು. ಆದರೆ ನೋಡಿ, ಇದಕ್ಕೂ ಸ್ವಲ್ಪ ಹುಷಾರಿಲ್ಲ ಅಂದರೆ ನಮ್ಮಮ್ಮ ಅದಕ್ಕೆ ಎಲ್ಲ ಥರ ದೃಷ್ಟಿಗಳನ್ನ ತೆಗೆಯೋದು, ಮಕ್ಕಳಿಗೆ ಯಾವ ರೀತಿ ತೆಗಿತಾರೆ ಹಾಗೆ, ಮತ್ತು ಡಾಕ್ಟ್ರನ್ನ ಕರ್ಕೊಬಂದು ತೋರಿಸೋದು ಚೆನ್ನಾಗಿರ್ತದೆ. ಆದರೂ ಕೂಡ ಏನೋ ಒಂದೊಂದು ಸಲ ಅದು ಬೇಜಾರಾಗಿ ನಿಂತ್ಕೊಂಡಿದ್ದಾಗ ಇವರಿಗೆ ಏನೋ ಒಂಥರ ಮನಸ್ಸಲ್ಲಿ ಬೇಜಾರು, ಮನೆಯಲ್ಲಿ ಊಟ ತಿಂಡಿ ಮಾಡೋಕ್ಕೂ ಬೇಜಾರಾಗ್ತಿತ್ತು. ಆ ರೀತಿ ಇವರ ಸಂಬಂಧ ತುಂಬ, ಅಂದರೆ ನಾವು ದೂರದಲ್ಲಿದ್ರೂ ಮನೆಗೆಲ್ಲ ಬಂದಾಗ ಈ ರಾಜಹುಲಿ ಮತ್ತು ನಮ್ಮ ತಂದೆ ತಾಯಿ ಸಂಬಂಧನ ನೋಡುವಾಗ ನಮಗೆ ಒಂದೊಂದು ಸಲ ಜಲಸಿ ಉಂಟಾಗಿತ್ತು. ನಿಜ, ಏನು ಗೊತ್ತಾ, ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ, ನಮಗೂ ಇಷ್ಟು ಪ್ರೀತಿ ತೋರಿಸಿಲ್ಲ ಇವರು ಖಂಡಿತ. ಅಂದರೆ ಪ್ರೀತಿ ತೋರಿಸಿದ್ದಾರೆ, ಆದರೆ ಇಷ್ಟೊಂದು ಹಚ್ಕೊಂಡಿರಲಿಲ್ಲ ನಮ್ಮಗಳನ್ನ. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಇಷ್ಟೊಂದು ಅವರು ಸೌಕರ್ಯ ಮತ್ತು ನಮ್ಮನ್ನು ಇಷ್ಟೊಂದು ಕೇರ್ ಮಾಡಿರಲಿಲ್ಲ. ಅಷ್ಟು ಕೇರ್ ಮಾಡಿದರು ಇವನನ್ನು. ಮತ್ತು ಈಗ ಅವನನ್ನು ಕಳಿಸ್ಕೊಡೋ ಸಮಯ ಬಂದಿದೆ. ಅವನಿಗೆ ತಂದಿರೋ ಫುಡ್ಡೆಲ್ಲ ಹಾಗೆ ಉಳ್ಕೊತು, ಜೋಳ, ಹುಲ್ಲು ಮತ್ತು ಹಾಕಿಟ್ಟಿರೋಂಥ ರೊಟ್ಟಿಗಳು ಎಲ್ಲ ಹಾಗೆ, ಮತ್ತು ಒಣಗಿಸಿ ರೊಟ್ಟಿಗಳನ್ನ ಕೊಡಬೇಕು. ಬಾಳೆಹಣ್ಣು ಸಿಪ್ಪೆನೂ ಕೂಡ ಒಣಗಿಸಿ ತಿನ್ನಿಸ್ಬೇಕು. ಈ ರೀತಿ ನೋಡಿ, ಅವನಿಗೆ ಮಾಡಿಟ್ಟಂತಹ ಬೆಡ್ಡು ಮರದ ಹಲಗೆಗಳಿಂದ ಎತ್ತರವಾಗಿ ಬೆಡ್ ಮಾಡಿ ಅಲ್ಲಿ ಟಾರ್ಪಲನ್ನು ಹಾಸಿ ಅವನಿಗೆ ಒಂದು ಮಲಗಿದ್ರೆ ನೋವಾಗಬಾರ್ದು ಆ ರೀತಿ ನೋಡ್ಕೊತಾ ಇದ್ರು. ಈಗ ಅವನನ್ನು ಕಳಿಸ್ಕೊಡೋಂಥ ಟೈಮ್ ಬಂದಿದೆ. ಯಾಕೆ ಗೊತ್ತಾ, ಅದನ್ನು ಇಟ್ಕೊಂಡ್ರೂ ಕೂಡ ಅದು ಬದುಕಲ್ಲ ಅಂತ ಹೇಳಿದ್ರು. ಅದಕ್ಕೆ ಫ್ಯಾಟ್ ಎಲ್ಲ ತುಂಬ ಬೆಳ್ಕೊಂಡು ನೋಡಿ, ಅದಕ್ಕೆ ಜಾಸ್ತಿ ಅದು ಫುಡ್ಡು ಕೂಡ ತಿಂತಿರಲಿಲ್ಲ, ಎಲ್ಲ ಫುಡ್ಡನ್ನು ಬಿಟ್ಬಿಟ್ಟಿತ್ತು. ಹಾಗಾಗಿ ಅದು ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸತ್ತೋಗ್ಬೋದು ಅಂತ ಎಲ್ಲರೂ ಹೇಳಿದ್ರು. ಕೊಟ್ಬಿಡಿ ಸುಮ್ಮನೆ, ಬೇರೆಯವ್ರಿಗಾದರೂ, ನೀವು ಇಟ್ಕೊಳಕ್ಕಾಗಲ್ಲ ಅಂದರೆ ಅಂತ ಹೇಳಿದ್ರು. ಜೊತೆಗೆ ನಮ್ಮ ತಂದೆಗೆ ಕೊಡೋಕ್ಕೆ ಇಷ್ಟೆಲ್ಲ, ನಮ್ಮ ತಂದೆ ತಾಯಿ ಅದು ಇಲ್ಲೇ ಇದ್ದಷ್ಟು ದಿನ ಇರಲಿ, ಸತ್ತ ಮೇಲೆ ಅದನ್ನು ಮಣ್ಣು ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಒಂದು ಗೋರಿ ಕಟ್ಟಿಸ್ಬೇಕು ಅಂತಲೂ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ರು. ಆದರೆ ಚೆನ್ನಾಗಿದ್ದಂಗೆ ಹೋಗ್ಬಿಡ್ಲಿ ಕಣ್ಣಿಗೆ ಮರೆಯಾಗಿ, ಅದು ಕಣ್ಮುಂದೆ ಸತ್ತರೆ ಅದ್ರ ನೋವು ತುಂಬ ಆಗುತ್ತೆ. ಬೇಡ ಅಂದ್ಬಿಟ್ಟು ನಾವೇ ಎಲ್ಲ ಹೇಳಿ ಕೊಟ್ಬಿಡಿ, ಬೇಡ ಬೇರೆಯವ್ರಿಗೆ ಏನಾದರೂ ಮಾಡ್ಕೊಳ್ಳಿ ಬೇರೆಯವರು ಅಂತ ಹೇಳಿ ಕೊಡಿಸ್ಬಿಟ್ಟು, ಈಗ ಅವನು ಹೋಗಿ ಮನೆಯಿಂದ
4 ದಿನ ಆಯಿತು, 3-4 ದಿನ. ಅವನು ಜೀವವಂತವಾಗಿಲ್ಲ ಅನ್ಕೋತೀನಿ ಈಗ. ಹಾಗೆ ಏನು ಹೇಳೋದು ಅಂತ ಗೊತ್ತಾಯ್ತಿಲ್ಲ ನನಗೆ. ನೀವು ಕೂಡ ಹೀಗೆ ಯಾವುದಾದ್ರೂ ಮೂಕ ಪ್ರಾಣಿಗಳನ್ನ ಬೆಳೆಸಿದ್ರಾ? ಅದರ ಜೊತೆ ನಿಮ್ಮ ಬಾಂಧವ್ಯ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ಹಂಚ್ಕೊಂಡಿರೋದು ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.